ಉಗ್ರರಿಗೆ ಪಾಕಿಸ್ತಾನ ಸ್ವರ್ಗ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಉಗ್ರ ಹಫೀಜ್ ಸಯೀದ್ಗೆ ಭದ್ರತೆಯನ್ನ ಹೆಚ್ಚಿಸಿದೆ ಪಾಕ್ ಸರ್ಕಾರ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ ಇದೊಂದು ನಾಚಿಕೆಗೇಡಿನ ಸಂಗತಿ. ಉಗ್ರ ಹಫೀಜ್ ಸಯೀದ್ಗೆ ಭದ್ರತೆಯನ್ನ ಕೊಡ್ತಾ ಇದೆ ಪಾಕ್ ಸರ್ಕಾರ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಎಲ್ಲಿಲ್ಲದ ಭದ್ರತೆ. ಹಫೀಜ್ ಸಯೀದ್ಗೆ 4x ಸೆಕ್ಯೂರಿಟಿ ನೀಡಿದ ಪಾಕ್ ಸರ್ಕಾರ. ಸಶಸ್ತ್ರ ಸಜ್ಜಿತ ಯೋಧರ 24/7 ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೊಹಲ್ಲಾ ಜೋಹರ್ ಪಟ್ಟಣಕ್ಕೆ ಸ್ಥಳಾಂತರಗೊಂಡಂತಹ ಹಫೀಜ್ ಮನೆ ಗನಂದಾರಿ ಕೆಲಸ ಮಾಡಿದ್ದಾನೆ. ಇಡೀ ದೇಶ ಹೆಮ್ಮೆ ಪಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಉದ್ಧಾರ ಆಗುವಂತಹ ಕೆಲಸವನ್ನ ಮಾಡಿದ್ದಾನೆ. ಪಾಕಿಸ್ತಾನದ ಪ್ರಜೆಗಳಿಗೆ ಹಣದ ದುಬ್ಬರವನ್ನೇ ಹರಿಸ್ತಾ ಇದ್ದಾನೆ, ಅಥವಾ ಊಟ ತಿಂಡಿ ವ್ಯವಸ್ಥೆ ಆಗ್ತಾ ಇದೆ, ಔಷಧಿಗಳ ನೆರವನ್ನ ಕೊಡ್ತಾ ಇದ್ದಾನೆ ನೋಡಿ ಹಫೀಜ್. ಸೊ ಹಾಗಾಗಿ ಇಷ್ಟೆಲ್ಲ ಸೆಕ್ಯೂರಿಟಿಗಳನ್ನ ಕೊಡ್ತಾ ಇದೆ ಪಾಕಿಸ್ತಾನ. ನರಿ ಬುದ್ಧಿ ಅನ್ನೋದನ್ನ ಮತ್ತೆ 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 ಸಾಬೀತನ್ನ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಉಗ್ರರ ಸಂಘಟನೆಗೆ ಪಾಕಿಸ್ತಾನ ಯಾವತ್ತು ಸಾಥ್ ಕೊಡ್ತಾ ಇದೆ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ಕೊಳ್ತಾ ಇದೆ. ಮೊಹಲ್ಲಾ ಜೋಹರ್ ಪಟ್ಟಣಕ್ಕೆ ಹಫೀಜ್ ಮನೆಯನ್ನ ಸ್ಥಳಾಂತರ ಮಾಡಲಾಗಿದೆ. ಅಲ್ಲಿಗೆ ನೀವು ತಿಳ್ಕೊಳ್ಳಿ, ಹಫೀಜ್ ಪಾಕಿಸ್ತಾನದಲ್ಲೇ ಇದ್ದಾನೆ. ಪಾಕಿಸ್ತಾನವೇ ಆತನನ್ನ ಲಾಲನೆ ಪಾಲನೆ ಮಾಡಿ ಪೋಷಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಭಾರತ ನುಗ್ಗಿ ಆತನನ್ನ ಹೆಡೆಮುರಿ ಕಟ್ಟಬೇಕಾಗಿದೆ. ಇದೊಂದೇ ಬಾಕಿ ಇರೋದು. ಇದೀಗ ಪಾಕಿಸ್ತಾನದ ಸೇನೆ ನುಗ್ಗಿ ಆತನನ್ನ ಎಳ್ಕೊಂಡು ತರಬೇಕಾಗಿದೆ. ಸ್ಥಳಾಂತರಗೊಂಡಿರುವಂತಹ ಪಟ್ಟಣ ಕೂಡ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಆತ ಏನ್ ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಹೇಳಿ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅವನು. ಒಪ್ಕೊಂಡಿದ್ದೀರಾ ನೀವು ಕೂಡ. ಆತನಿಗೆ ನಾವು ಸಪೋರ್ಟ್ ಮಾಡ್ತಿಲ್ಲ, ಆತ ನಮ್ಮ ದೇಶದಲ್ಲೇ ಇಲ್ಲ ಅನ್ನುವಂತಹ ಬಹಿರಂಗ ಹೇಳಿಕೆ ಕೊಡ್ತಿರಲ್ಲ. ಬೇರೆ ಬೇರೆ ದೇಶಗಳು ನಿಮ್ಮನ್ನ ಮೆಚ್ಕೊಳ್ಬೇಕು ಅಂತ ಹೇಳಿ ಅಮೆರಿಕದ ಮುಂದೆ ಹೋಗಿ ತಲೆಬಾಗಿದ್ದೀರಿ, ಭಿಕ್ಷೆ ಬೇಡ್ಕೊಳ್ತಾ ಇದ್ದೀರಿ ಅಮೆರಿಕದ ಅಧ್ಯಕ್ಷರನ್ನ. ಭಾರತ ಯುದ್ಧ ಸಾರ್ಬಿಡುತ್ತೆ ಬೇಡ ಅಂತ ಹೇಳಿ ಭಿಕ್ಷೆ ಬೇಡ್ತಾ ಇದ್ದೀರಿ. ಆದ್ರೂ ಕೂಡ ನಿಮ್ಮ ನರಿ ಬುದ್ಧಿಯನ್ನ ಬಿಡ್ತಾ ಇಲ್ಲ. ಹಫೀಜ್ ಸಯೀದ್ಗೆ ಭದ್ರತೆಯನ್ನ ಕೊಡ್ತಾ ಇದ್ದೀರಿ. ಏನ್ ಗನಂದಾರಿ ಕೆಲಸ ಮಾಡಿದ್ದಾನೆ, ದೇಶದ ಮಾನ ಮರ್ಯಾದೆಯನ್ನ ಉಳಿಸಿದ್ದಾನೆ ಅಂತ ಹೇಳಿ ಆತನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ನಾಚಿಕೆಗೇಡಿನ ಸಂಗತಿ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಆತ ಹಫೀಜ್ ಸಯೀದ್. ಹಫೀಜ್ ಸಯೀದ್ಗೆ 4x ಸೆಕ್ಯೂರಿಟಿಯನ್ನ ಕೊಟ್ಟಿದೆ ಪಾಕ್ ಸರ್ಕಾರ. ಅಲ್ಲಿನ ಸೇನೆಗೂ ಕೂಡ ಇಷ್ಟೊಂದು ಭದ್ರತೆ ಇಲ್ಲ ಅಂತ ಕಾಣಿಸುತ್ತೆ. ಹಫೀಜ್ ಸಯೀದ್ ಅಲ್ಲೇ ಇದ್ದಾನೆ, ಪಾಕಿಸ್ತಾನದಲ್ಲೇ ಅಡಿಗೆ ಕೂತಿದ್ದಾನೆ. ಅದು ಕೂಡ ಜನನಿ ಬಿಡದ ಪ್ರದೇಶದಲ್ಲೂ ಕೂಡ ಓಡಾಡ್ಕೊಂಡು ಆರಾಮಾಗಿ ಕೂಲಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಆತ. ಇಲ್ಲಿ ನಮ್ಮ ಭಾರತೀಯರ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿಸಿ 26 ಜನರ ಪ್ರಾಣ ಪಕ್ಷಿ ಹಾರು ಹೋಗಿದೆ. 26 ಜನರ ಕುಟುಂಬಸ್ಥರು ಕಣ್ಣೀರಲ್ಲಿ ದಿನ ಕೈ ತೊಳಿತಾ ಇದ್ದಾರೆ. ಈತನಿಗೆ Z ಸೆಕ್ಯೂರಿಟಿ ಬೇರೆ, ಅದು 4x ಸೆಕ್ಯೂರಿಟಿ. ಸಶಸ್ತ್ರ ಸಜ್ಜಿತ ಯೋಧರ 24/7 ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದು ಕೂಡ ಯೋಧರೇ 24/7 24 ಗಂಟೆ ಇಡೀ ದಿನ. ಈತನಿಗೆ ಸೆಕ್ಯೂರಿಟಿ ಬೇರೆ ಕೇಡು. ಈ ಕಪಿ ಮುಸುಡಿಗೆ ಸ್ಥಳಾಂತರಗೊಂಡ ಹಫೀಜ್ ಮನೆ ಎಲ್ಲಿಗೆ? ಮೊಹಲ್ಲಾ ಜೋಹರ್ ಪಟ್ಟಣಕ್ಕೆ. ನಮ್ಮ ಭಾರತೀಯರ ರಕ್ತ ಹೇಗ್ ಕುದಿತಾ ಇದೆ ಅಂತಂದ್ರೆ ನಿಜಕ್ಕೂ ಯಾವಾಗ ಈತನನ್ನ ಹುಟ್ಟಡಗಿಸ್ತಾರೆ ಅಂತ ಕಾಯ್ತಾ ಇದ್ದಾರೆ ಭಾರತೀಯರು. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿರೋದು ನಾಚಿಕೆಗೇಡಿನ ಸಂಗತಿ. ಈತನಿಗೆ ಕಂಡಲ್ಲೇ ಗುಂಡು ಹಾರಿಸಿ ಕೊಲ್ಲಬೇಕು, ಅದನ್ನ ಬಿಟ್ಟು ಸಪೋರ್ಟ್ ಮಾಡ್ತಾ ಇದೆ ಪಾಕಿಸ್ತಾನ. ತಿನ್ನೋದಕ್ಕೆ ಅನ್ನ ಇಲ್ಲ, ಸರಿಯಾಗಿ ಕುಡಿಯೋದಕ್ಕೆ ನೀರಿಲ್ಲ, ಗತಿ ಇಲ್ಲ ನಿಮ್ಗಳಿಗೆ. ಈ ಸಂದರ್ಭದಲ್ಲಿ ಆತನಿಗೆ ಸಪೋರ್ಟ್ ಬೇರೆ ಮಾಡ್ತಾ ಇದ್ದೀರಿ. ಎಷ್ಟು ಪೋಷಿಸ್ತೀರಿ ಆತನನ್ನ, ಎಷ್ಟು ಸಪೋರ್ಟ್ ಮಾಡ್ತೀರಿ? ಉಗ್ರರನ್ನ
ಈ ರೀತಿಯಾಗಿ ಎಷ್ಟು ದಿನ ಅಂತ ಸಪೋರ್ಟ್ ಮಾಡ್ತೀರಿ? ಬೇರೆ ಬೇರೆ ದೇಶಗಳ ಬಳಿ ಹಣವನ್ನ ಸಾಲ ಪಡ್ಕೊಳ್ತೀರಿ. ಹಣ ಸಾಲ ಪಡ್ಕೊಂಡು ಈ ರೀತಿಯಾಗಿ ಉಗ್ರರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ತಿನ್ನಿಸ್ತಾ ಇದ್ದೀರಿ. ಜನಸಾಮಾನ್ಯರ ಪರಿಸ್ಥಿತಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ. ಪ್ರತಿಯೊಂದರ ದರ ಏರಿಕೆಯಾಗಿದೆ. ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, ಇನ್ನೂ ಹೆಚ್ಚು. ಒಂದು ಡಜನ್ ಮೊಟ್ಟೆಗೆ 330 ರೂಪಾಯಿ ಕೊಡ್ಬೇಕು ಅಂತಂದ್ರೆ ಹೊಟ್ಟೆ ಉರಿಯತ್ತೆ. ಇನ್ನು 1 kg ಚಿಕನ್ಗೆ 800 ರೂಪಾಯಿ. ಇನ್ನೇನು ಮಾಡ್ತಾರೆ ಅಲ್ಲಿನ ಜನಸಾಮಾನ್ಯರು? ಸಾಕಪ್ಪ ಸಾಕು ಪಾಕಿಸ್ತಾನದ ಸಹವಾಸ, ನಾವು ಬಿಟ್ಟು ತೊಲಗೋಣ ಪಾಕಿಸ್ತಾನವನ್ನ ಅಂತ ಹೇಳಿ ಹಪಹಪಿಸ್ತಾ ಇದ್ದಾರೆ ಅಲ್ಲಿನ ಜನಸಾಮಾನ್ಯರು. ಸೇನೆಯ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸೇನಾಧಿಕಾರಿಯ ಮುಖ್ಯಸ್ಥ ಸರಿ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ.